ಈ ಎತ್ತಿನ ಹೊಳೆ ಯೋಜನೆಯಿಂದ 62 ಕೆರೆಗೆ ನೀರು ತುಂಬಿಸುವ ಗುರುತ್ವ ಕಾಲುವೆ ಕಾಮಗಾರಿ ವೀಕ್ಷಿಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ, ತಾಲೂಕಿನ ಕೋಳಾಲ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೇಮಸಂದ್ರ ಗ್ರಾಮದಲ್ಲಿ ಕಾಲುವೆ ನಿರ್ಮಾಣ ಮಾಡಲಾಗಿದೆ. ಈ ಯೋಜನೆಯಿಂದ 31 ಕೆರೆಗಳ ಅಭಿವೃದ್ಧಿ, 62 ಕೆರೆಗಳ ನೀರು ತುಂಬಿಸುವ ಕೆಲಸ ಆಗ್ತಾ ಇದೆ. ಕೊರಟಗೆರೆ ತಾಲೂಕಿನ ಕಸಬಾದಲ್ಲಿ 10 ಕೆರೆ, ಹೊಳವನಹಳ್ಳಿ 10 ಕೆರೆ, ಸಿಎನ್ ದುರ್ಗ 17 ಕೆರೆ, ಕೋಳಾಲ 25 ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಇದಾಗಿದ್ದು, ಈ ಕೆರೆಗಳಿಗೆ ನೀರು ತುಂಬಿಸಲು ಸುಮಾರು 197 ಕಿಲೋಮೀಟರ್ ಪೈಪ್ಲೈನ್ ಯೋಜನೆ ಅಂದಾಜು ಮೊತ್ತ 285 ಕೋಟಿ ರೂಪಾಯಿ ಆಗಲಿದೆ. ಪ್ರಮುಖವಾಗಿ ಕುಡಿಯುವ ನೀರಿನ ಸರಬರಾಜಿಗೆ ಈ ಕೆರೆಗಳಿಗೆ ನೀರು ಹರಿಸುವ ಕೆಲಸವಾಗ್ತಾ ಇದೆ. ಈ ಕೆರೆಗಳಿಗೆ ನೀರು ತುಂಬುವುದರಿಂದ ಅಂತರ್ಜಲ ವೃದ್ಧಿ, ಸುಮಾರು ಬೋರ್ವೆಲ್ಗಳು ಚಾರ್ಜ್, ರೈತರಿಗೆ ಅನುಕೂಲವಾಗಲಿದೆ. ಕೋಲಾರ, ದೊಡ್ಡಬಳ್ಳಾಪುರದವರು ಈ ಕೆರೆಗಳಿಗೆ ನೀರು ತುಂಬಿಸುವುದನ್ನು ಕೈಬಿಡುವಂತೆ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡಿದ್ರು. ನಮ್ಮ ಅದೃಷ್ಟ, ಇಷ್ಟು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗಿದೆ. ಇನ್ನು 1 ವರ್ಷದಲ್ಲಿ ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು 2027ರ ಸರಿಸುಮಾರಿಗೆ ಸಂಪೂರ್ಣ ಯೋಜನೆ ಪೂರ್ಣವಾಗಲಿದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಸಿಇಒ ಜಿ ಪ್ರಭು, ಎಸ್ಪಿ ಅಶೋಕ್ ವೆಂಕಟ್, ತಹಶೀಲ್ದಾರ್ ಮಂಜುನಾಥ್ ಕೆ, ಗುತ್ತಿಗೆದಾರ ರಾಜೇಶ್ ಕಾರಂತ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇತ್ತೀಚೆಗೆ ಕೋಳಾಲದಲ್ಲಿ ಬ್ರೇಕ್ ಫೇಲ್ನಿಂದ ಲಾರಿಯೊಂದು ಅಂಗಡಿ ಮಳಿಗೆಗೆ ನುಗ್ಗಿದ್ದು, ಬೇಕರಿಗೆ ನುಗ್ಗಿ ಸುಮಾರು 4 ಜನರ ಬಲಿ ಪಡೆದಿದ್ದ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳಿದರು. ಈ ಪ್ರಾಜೆಕ್ಟ್ ಎತ್ತಿನಹೊಳೆಯಿಂದ ಆಫ್ಶೂಟ್ ಪ್ರಾಜೆಕ್ಟ್. ಇದು ಬೈ ಗ್ರಾವಿಟಿ ಅಂದ್ರೆ ಲಿಫ್ಟ್ ಮಾಡಲ್ಲ, ಅದು ಗುರುತ್ವಾಕರ್ಷಣೆ ಅಂತ ಹೇಳ್ತಾರಲ್ಲ, ಅದು ಸುಮಾರು 185 ಕಿಲೋಮೀಟರ್ ಟೋಟಲ್. ಇದು ಬಂದು 197 ಕಿಲೋಮೀಟರ್ಸ್, 197 ಕಿಲೋಮೀಟರ್ ಪೈಪ್ಲೈನ್. ಆಯ್ತಾ, ಅದರಲ್ಲಿ ಕಾಸ್ಟ್ ಬಂದು 285 ಕ್ರೋರ್ಸ್, 285 ಕೋಟಿ ಇದರ ಪ್ರಾಜೆಕ್ಟಿನ ಅಂದಾಜು ಮೊತ್ತ ಕಾಸ್ಟ್. ಅದರಲ್ಲಿ 197.9 ಅಂದ್ರೆ ಹೆಚ್ಚು ಕಡಿಮೆ 200 ಕಿಲೋಮೀಟರ್. ಅದರಲ್ಲಿ ಪೈಪು MS ಪೈಪ್ ನೋಡಿದ್ವಲ್ಲ ನಾವು, ಅದು 87 ಕಿಲೋಮೀಟರ್. ಆಮೇಲೆ HDP ಅಂತೇಳಿ ಪ್ಲಾಸ್ಟಿಕ್ ಪೈಪ್ ಇದೆ, ಅದು ಚಿಕ್ಕ ಪೈಪು ಟೆಫ್ಲಾನ್ ಮೆಟೀರಿಯಲ್ ನಲ್ಲಿ ಮಾಡಿರ್ತಾರೆ, ಅದು ಹೆಚ್ಚು ಕಡಿಮೆ 110 ಕಿಲೋಮೀಟರ್. ಆಯ್ತಾ, ಇದೆಲ್ಲ ಗ್ರಾವಿಟಿನಲ್ಲಿ 185 ಅಂತೂ, ರೈಸಿಂಗ್ ಮೇನಲ್ಲಿ 12 ಕಿಲೋಮೀಟರ್ ಅಂತ ಹೇಳಿದೀವಿ. ಟೋಟಲಿ 62 ಕೆರೆಗಳಿಗೆ ನೀರು ತುಂಬಿಸೋದು. ಅದರಲ್ಲಿ 62 ಕೆರೆನಲ್ಲಿ ನೀರು ತುಂಬಿಸೋ ಪ್ರಾಜೆಕ್ಟು, ಕೆರೆ ಅಭಿವೃದ್ಧಿನೂ ಮಾಡ್ತಾರೆ. ಅದು 31 ಕೆರೆ, 31 ಕೆರೆ ಅಭಿವೃದ್ಧಿನೂ ಮಾಡೋದು, ನೀರು ತುಂಬಿಸೋದು. ಮಿಕ್ಕಿದ್ದು 30 ಕೆರೆ ಅದನ್ನ ಅಭಿವೃದ್ಧಿ ಏನಿಲ್ಲ, ಬರೀ ನೀರು ತುಂಬಿಸೋದು. ಅದನ್ನ ಗ್ರಾಮ ಪಂಚಾಯತಿನಲ್ಲಿ ಅವರು ಮಾಡ್ಕೊಳ್ತಾರೆ. ಇಲ್ಲಿದೆಲ್ರಿ, ನಮ್ಮ ಹತ್ರನೂ ಇದೆ. ಕಸಬಾದಲ್ಲಿ 10 ಕೆರೆಗಳು, ಆಯ್ತಾ. ಆಮೇಲೆ ಒಳನಳ್ಳಿನಲ್ಲಿ 10, ಚಂದ್ರಾಯನದುರ್ಗದಲ್ಲಿ 17, ಆಮೇಲೆ ಕೋಳಾಲದಲ್ಲೇ ಜಾಸ್ತಿ. ಸುಮ್ಮನೆ ಮನೆಗೂ ಮಾಡ್ತಾರೆ. 2 ಅಂದ್ರೆ ಎಷ್ಟ್ರಿ? ಕೋಳಾಲದ ಎಷ್ಟು? 25 ಕೆರೆ. ಕೋಳಾಲದಲ್ಲೇ ಹೈಯೆಸ್ಟ್. ಕೋಳಾಲದಲ್ಲಿ 25 ಕೆರೆ, ಒಳನಳ್ಳಿನಲ್ಲಿ 10 ಕೆರೆ, ಚಂದ್ರಾಯನದುರ್ಗದಲ್ಲಿ 17 ಕೆರೆ, ಆಮೇಲೆ ಕಸ್ಬಾದಲ್ಲಿ 10 ಕೆರೆ. ಪುರವಾರ ಅಂದ್ರೆ ಮಧುಗಿರಿ ತಾಲೂಕು ಬರುತ್ತೆ, ಅದು ಕೂಡ 8 ಕೆರೆ.